ರಂಗಗೀತೆಗಳು ಎಂದರೆ ರಂಗಭೂಮಿಯ ಒಂದು ಮುಖ್ಯ ಭಾಗ. ರಂಗಗೀತೆಗಳು ಪ್ರತಿಯೊಬ್ಬರಿಗೂ ಚಿರಪರಿಚಿತವಾಗಿರುವಂಥದ್ದು ಮತ್ತು ಜನಪ್ರಿಯವಾಗಿರುವಂಥದ್ದು. ಇಂತಹ ರಂಗಗೀತೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಳಿಸಿದಂಥ ಜನಪ್ರಿಯ ಜನಪದ ಕಲಾವಿದೆಯಾಗಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರೂ ಆದಂಥ ಬಿ ಜಯಶ್ರೀ ಅವರು ತಮ್ಮ ತಂಡದೊಂದಿಗೆ ರಂಗಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಗಾಯಕರು ರೋಹಿಣಿ ರಘುನಂದನ್, ಶ್ಲಾಘ್ಯ ವಸಿಷ್ಠ, ಪೂಜಾ ಭಾರಿತಾಯ, ಪೂಜಾರಾವ್. ವಾದ್ಯ ಸಂಯೋಜನೆ ಡೋಲಕ್ ಲೀಲಕೃಷ್ಣ, ಕಂಜ್ರಾ ಮತ್ತು ತಬಲಾ ಪ್ರವೀಣ್ ಡಿ ರಾವ್. ಕನ್ನಡ ಚಿತ್ರರಂಗದ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಮತ್ತು ಸಂಯೋಜಕರು. ಕಲಾರಸಿಕ ಸಹೃದಯ ಸಭಿಕರೆಲ್ಲರಿಗೂ ಪದ್ಮಶ್ರೀ ಡಾಕ್ಟರ್ ಬಿ ಜಯಶ್ರೀ ಅವರ ಪರವಾಗಿ ಹಾಗೂ ಅವರ ತಂಡದ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ನಮಸ್ಕಾರ ಹಾಗೂ ಹೃತ್ಪೂರ್ವಕ ಸುಸ್ವಾಗತ. ಇಂತಹ ದೈವಿಕವಾದ ಇಡೀ ದೇಶವೇ ಸಂಭ್ರಮಿಸುವಂತಹ ಬೆಂಗಳೂರು ಗಣೇಶ ಉತ್ಸವದ 62ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಅದರಲ್ಲಿ ಸಂಗೀತದಲ್ಲಿ ಎಲ್ಲ ಮಜಲುಗಳನ್ನು ಒಳಗೊಂಡಂತಹ ರಂಗ ಸಂಗೀತ ಎಂಬ ವಿಶೇಷವಾದ ಪ್ರಕಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೇವೆ. ಇಂತಹ ಒಂದು ವಿಶೇಷವಾದ ಅವಕಾಶವನ್ನು ನಮಗೆ ನೀಡಿರೋದಕ್ಕೆ ಈ ಇಡೀ ಉತ್ಸವದ ರೂವಾರಿಯಾದಂತಹ ಶ್ರೀ ನಂದೀಶ್ ಅವರಿಗೆ ಹಾಗೂ ಬೆಂಗಳೂರು ಗಣೇಶ ಉತ್ಸವದ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಪ್ರೀತಿಯ ವಂದನೆಗಳನ್ನು ನಮಸ್ಕಾರಗಳನ್ನ ತಿಳಿಸ್ತಾ, ಹಾಗೆ ಇಡೀ ದಿವಸದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪೂಜಾ ರಾವ್ ಅವರು ಸಮಗ್ರವಾಗಿ ಸಂಯೋಜನೆ ಮಾಡಿದ್ದಾರೆ. ಅವರಿಗೆ ಶುಭ ಹಾರೈಕೆಗಳನ್ನ ತಿಳಿಸ್ತಾ, ನೀವೆಲ್ಲ ಮಧ್ಯಾಹ್ನದ ಹೊತ್ತಾದರೂ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ. ರಂಗಭೂಮಿಯವರಿಗೆ ದೇವರ ನಂತರ ಪ್ರೇಕ್ಷಕರೇ ನಂತರದ ದೈವ. ಹಾಗಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದದ ಜೊತೆಗೆ ಸುಸ್ವಾಗತವನ್ನು ಬಯಸ್ತಾ, ನಾವು ಇದು ಒಂದು ಪುಟ್ಟ ರಂಗ ಸಂಗೀತದ ಪಯಣಕ್ಕೆ ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಗೋದಕ್ಕೆ ಸಜ್ಜಾಗಿ ನಿಂತಿದ್ದೇವೆ. ಮೊದಲನೆಯ ಪ್ರಸ್ತುತಿಯಾಗಿ ಖಂಡಿತವಾಗಿ ನಮ್ಮ ಪ್ರೀತಿಯ ಮುದ್ದು ಗಣೇಶನ ಸ್ತುತಿಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿ ಜಯಶ್ರೀ ಅವರು ತಮ್ಮ ನಿರ್ದೇಶನದ ನಾಟಕಗಳಲ್ಲಿ ಸಾಕಷ್ಟು ಕರ್ನಾಟಕದ ಜನಪದ ಪ್ರಕಾರಗಳನ್ನು ಅಭ್ಯಾಸ ಮಾಡಿ ಅದನ್ನು ಅಳವಡಿಸಿ ನಾಟಕಗಳ ನಿರ್ದೇಶನ ಮಾಡಿರೋದು ಅವರ ಹೆಗ್ಗಳಿಕೆ ಕೂಡ. ಅಂತಹ ಒಂದು ವಿಶೇಷವಾದ ಜನಪದ ಪ್ರಕಾರ ಕಿನ್ನರಿ ಜೋಗೇರಾಟ, ಅದನ್ನು ಆಧರಿಸಿ ಮಾಡಿದಂತಹ ನಾಟಕ ಲಕ್ಷಾಪತಿ ರಾಜನ ಕಥೆ. ಇದರಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಸಂಗೀತ ಸಂಯೋಜನೆ ಇತ್ತು. ಜಯಶ್ರೀ ಅವರು ಕೂಡ ಅದರಲ್ಲಿ ಸಹಯೋಜನೆ ನೀಡಿದ್ರು. ಅದರ ಒಂದು ವಿಶೇಷವಾದ ಗೀತೆಯೊಂದಿಗೆ ಗಣಪನನ್ನ ನಾವು ಬರಮಾಡಿಕೊಳ್ಳೋಣ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ನಿಮ್ಮೆಲ್ಲರಿಗೂ ಶರಣು ಹೇಳುತ್ತಾ ಆರಂಭ ಮಾಡ್ತಾ ಇದ್ದೇವೆ. ಶಿವನ ಮಗ ಕಂಟಕ ಹರಣಗ ಕಯ ಮುಗಿವೆ ನಿನಗ, ಶಿವ ಶಿವ ಕಯ ಮುಗಿವೆ ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ದೈವದ ಎದುರಿಗೆ ದೈವದ ಎದುರಿಗೆ ಯಾರಿಗೆ ಯಾರೋ ನೀನೆ ದೈವನ ಮಗ, ದೈವದ ಎದುರಿಗೆ ಯಾರಿಗೆ ಯಾರೋ ನೀನೆ ದೈವನ ಮಗ.
ಕೇಳುವುದಕ್ಕ ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೀರಬೇಕಾ ಸ್ವಾಮಿ ಬೆಣ್ಣೀರಬೇಕಾ ಸುಣ್ಣ ಬೆಣ್ಣೆಯ ಗುರುತ ತಿಳಿದ ನೀವು ಬೆಣ್ಣೀರಬೇಕಾ ಸ್ವಾಮಿ ಬೆಣ್ಣೀರಬೇಕಾ ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ ಶ್ರೀ ಗಣರಾಯ ಶರಣು ಶರಣು ಶ್ರೀ ಗಣರಾಯ ಶರಣು ಶರಣು ಶ್ರೀ ಗಣರಾಯ ಶರಣು 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 ಶರಣು
ಪ್ರೀತಿಯ ಧನ್ಯವಾದ. ನಮಸ್ಕಾರ. ನಾನು ಸುಮಾರು ಈಗ ನಿಮ್ಮ ಮುಂದೆ ಹಾಡೋದಕ್ಕೆ ಭಾಳ ಹೆದರಿದ್ದೇನೆ. ಯಾಕೆ ಅಂತಂದರೆ ನೀ ಆಪ್ರೇಷನ್ ಆದಮೇಲೆ 4 ತಿಂಗಳು ಹೊರಗಡೆ ಹೋಗಿರಲಿಲ್ಲ. ಇದು ಫಸ್ಟ್ ಬಂದು ನಿಂತು ಹಾಡ್ತಾ ಇದ್ದೀನಿ. ಹೆದರಿಕೆ ಆಗ್ತಾಯಿತ್ತು. ಶರಣಾರ್ಥಿ. ನಾನೀಗಾಗಲೇ ಹೇಳಿದ ಹಾಗೆ ರಂಗ ಸಂಗೀತ ಇದರಲ್ಲಿ 2 ಮುಖ್ಯವಾದ ಅಂಶಗಳಿವೆ. ಒಂದು, ವೃತ್ತಿ ರಂಗಭೂಮಿಯಲ್ಲಿ ನಾವು ಕೇಳ್ತಾ ಇದ್ದಂತಹ ವೈಭವಯುತವಾದ ಸಂಗೀತ, ಅದು ಶಾಸ್ತ್ರೀಯತೆಯನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಟ್ಟಿದ್ದಂಥ ಎಲ್ಲ ಶಾಸ್ತ್ರೀಯತೆಯ ಎಲ್ಲ ಅಂಶಗಳನ್ನು ನಮಗೆ ರಸದೌತಣವಾಗಿ ಉಣಬಡಿಸಿದಂತಹ ಸಂಗೀತ ವೃತ್ತಿ ರಂಗಭೂಮಿಯದ್ದು. ಹವ್ಯಾಸಿ ರಂಗಭೂಮಿಯವರು ಅದನ್ನ ಎಲ್ಲ ಅಂಶಗಳನ್ನು, ಜನಪದವನ್ನು ತೆಗೆದುಕೊಂಡು ಅದನ್ನೆಲ್ಲ ನಂತರದ ದಿನಗಳಲ್ಲಿ ಮಾರ್ಪಾಡು ಮಾಡ್ಕೊಂಡು ಬಂದಂಥದ್ದು. ಈಗ ವೃತ್ತಿ ರಂಗಭೂಮಿಯ ಒಂದು ಕೊಂಡಿಯಾಗಿ ಬಿ ಜಯಶ್ರೀ ಅವರು ನಮ್ಮ ಮಧ್ಯೆ ಇದ್ದಾರೆ, ಇಂದಿನ ಪ್ರಪಂಚಕ್ಕೂ ವೃತ್ತಿ ರಂಗಭೂಮಿಯ ವೈಭವಕ್ಕೂ. ಹಾಗಾಗಿ ಅದರ ಒಂದು ಪುಟ್ಟ ಒಂದು ಝಲಕನ್ನು ನಿಮಗೆ ತೋರಿಸದೇ ಇದ್ರೆ ಹೇಗೆ ಅಲ್ವಾ? ಹಾಗಾಗಿ ಕೃಷ್ಣಲೀಲಾ ನಾಟಕದಲ್ಲಿ ಗೋಪಿಕಾ ಸ್ತ್ರೀಯರು ಹಾಡ್ಕೊಂಡು ಬರ್ತಾ ಇದ್ರಂತೆ. ಇವತ್ತಿನ ವಿಶೇಷ ಅಂದ್ರೆ ನಮ್ಮ ಬೆಂಗಳೂರು ಗಣೇಶೋತ್ಸವಕ್ಕೆ ಮತ್ತೊಮ್ಮೆ ಆ ಸಮಿತಿಯವರಿಗೆ ನಾನು ವಿಶೇಷವಾದ ಧನ್ಯವಾದ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ಹೆಣ್ಣು ಮಕ್ಕಳನ್ನ ಸಂಭ್ರಮಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಸಾಕಷ್ಟು, ನಿಜವಾಗಿ ಅದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಹಾಗಾಗಿ ಈ ಎಲ್ಲ ನನ್ನ ಜೊತೆಯಲ್ಲಿರುವಂತಹ ಗೋಪಿಕಾ ಸ್ತ್ರೀಯರು ಹಾಡ್ಕೊಂಡು ಬರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆ ವೈಭವವನ್ನು ಇಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಕೃಷ್ಣಲೀಲಾ ನಾಟಕದ ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ. ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ, ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ, ವನಸುವನ ಮಂದಾರ ಯಮುನಾ ಜಲದಿ, ಸಾಧನದ ಸೌಭಾಗ್ಯ ಸುರಧೇನುಗಳ, ಸಾಧನದ ಸೌಭಾಗ್ಯ ಸುರಧೇನುಗಳ. ಆನಂದ ಗೋಮಾತೆ ಸೇವಾ, ಆನಂದ ಗೋಮಾತೆ ಸೇವಾ, ಗೋಪಾಲ ಭೂಪಾಲ ಸಮವಾಂತಿ ಹಸುಮನದಿ, ಗೋಪಾಲ ಭೂಪಾಲ ಸಮವಾಂತಿ ಹಸುಮನದಿ. ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ, ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ. ಮಂದರಗಿರಿಯ ಸುಂದರ ಬನ ಬನ ಸಿರಿಯ, ಮಂದರಗಿರಿಯ ಸುಂದರ ಬನ ಬನ ಸಿರಿಯ, ಇಳಿ ಜಗತಿ ನೆಲೆಯಾಂತಿ ಹವಾನ, ಇಂಶರದ ಗಿಳಿಕೋ
ಒಲಿಯುವರೆ ಪಶು ಸಮರು ನಲು ಮಾತಿಗೆ ಮರುಳೆ ದುಗುಡವನು ಬಿಡು ಚಪಲೆ ದುಗುಡವನು ಬಿಡು ಚಪಲೆ ಕರುಣಾಮಯ ಜಗವರ್ಯ ದುಗುಡವನು ಬಿಡು ಚಪಲೆ ಕರುಣಾಮಯ ಜಗವರ್ಯ ಗೋಕುಲ ಸುಖ ಸಂತೋಷ ಸುಧಿಯೋ ನಿಧಿಯೋ ಗೋಕುಲ ಸುಖ ಸಂತೋಷ ಸುಧಿಯೋ ನಿಧಿಯೋ ನವಚೇತನಕ್ಕಿದು ಆಲಯವು ಸುರಲೋಕ ಬೃಂದಾವನ ನವಚೇತನ ಇದು ಆಲಯವು ಸುರಲೋಕ ಬೃಂದಾವನ ನವಚೇತನಕ್ಕಿದು ಆಲಯವು ಸುರಲೋಕ ಬೃಂದಾವನ ವನಮಾಲಿ ಶ್ರೀ ಮಾಧವ ವನಮಾಲಿ ಶ್ರೀ ಮಾಧವ ಕೊಳಲನ್ನು ನುಡಿಸುವ ಕೊಳಲನ್ನು ನುಡಿಸುವ ವನಮಾಲಿ ಶ್ರೀ ಮಾಧವ ಕೊಳಲನ್ನು ನುಡಿಸುವ ಕೊಳಲನ್ನು ನುಡಿಸುವ ಬೆಳಗಿಸುವ ಪ್ರೇಮಾಂಕುರವ ಬೆಳಗಿಸುವ ಪ್ರೇಮಾಂಕುರವ ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ ಬಸುಳೆಗಳ ಎಳೆನಗುವು ಗೋಕುಲಕ್ಕೆ ಸಮನೆನಿಸುವುದೇ ಪಸುಳೆಗಳ ಎಳೆ ನಗುವು ಗೋಕುಲಕ್ಕೆ ಸಮನೆನಿಸುವುದೇ ಆನಂದವ ತಾನಾಂತಿಹ ಆನಂದವ ತಾನಾಂತಿಹ ಸುರಲೋಕವಿ ಗೋಕುಲ ಆನಂದವ ತಾನಾಂತಿಹ ಸುರಲೋಕವಿ ಗೋಕುಲ ಗೋಕುಲ ಸುಖ ಸಂತೋಷ ಸುಧೆಯೋ ನಿಧಿಯೋ ವಂದಾರ ಯೌನಾ ಜಲಧಿ ಸಾಧನದ ಸೌಭಾಗ್ಯ ಸುರಧೇನುಗಳ ಸಾಧನದ ಸೌಭಾಗ್ಯ ಸುರಧೇನುಗಳ ಪ್ರೀತಿಯ ಧನ್ಯವಾದ. ಇದರ ಸೊಗಸೇ ಸೊಗಸು, ಸೊಬಗೇ ಸೊಬಗು. ಅಲ್ಲಿ ಒಬ್ಬರಿಗೊಬ್ರು ಆ ಗೋಪಿಕಾಸ್ತ್ರೀಯರು, ನಮಗೆಲ್ಲ ಇಲ್ಲಿ ಎಷ್ಟು ಜನ ಗೋಪಿಕಾಸ್ತ್ರೀಯರು ಕಾಣಿಸ್ತಾ ಇದ್ರು, ಅದು ತುಂಬಾ ಸಂತೋಷವನ್ನು ಕೊಡ್ತಾ ಇತ್ತು ಕೂಡ. ಈಗ ಮತ್ತೊಮ್ಮೆ ಹವ್ಯಾಸಿ ರಂಗಭೂಮಿಯ ಕಡೆಗೆ ಬರೋಣ. ಒಂದು ಪಾತ್ರ ವೇದಿಕೆ ಮೇಲೆ ಬರ್ತಾ ಇದೆ. ಸ್ವಲ್ಪ ಕಡಿಮೆ ವಿವರಣೆಯನ್ನು ಕೊಡ್ತಾ ಇದ್ದೇನೆ, ಹಾಡುವ ಸಮಯ ಹೆಚ್ಚಾಗಿರ್ಲಿ ಅಂತ. ಅರ್ಧನೇ ಗಂಟೆ ಕಾಲಾವಕಾಶ ಇದೆ, ಹಾಗಾಗಿ ಒಂದು ಪಾತ್ರ ವೇದಿಕೆ ಮೇಲೆ ಬರ್ತಾ ಇದೆ. ಹಾಡಿನ ಮೂಲಕ ಅದನ್ನ ಹೇಗೆ ತರ್ತಾ ಇದ್ದೀವಿ? ಚಿತ್ರಪಟ ನಾಟಕ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಜಯಶ್ರೀ ಅವರಿಗಾಗಿ, ಅವರ ನಿರ್ದೇಶನಕ್ಕಾಗಿ ರಚಿಸಿಕೊಟ್ಟಂತಹ ನಾಟಕ. ಅದರಲ್ಲಿ ಅಂಜನಾಪುರಿಯವರ ವಿಶೇಷವಾದ ಸಂಗೀತ ಸಂಯೋಜನೆ ಇತ್ತು. ಅದರ ಪಾತ್ರ ಬಂದಿದೆ. ಯಾರು ಆಯಮ್ಮ ಕೇಳೋಣ. ಆಯಮ್ಮ ಅಲ್ಲಲ್ಲ ಆಯಮ್ಮನ ಆಯಮ್ಮ ಅಲ್ಲಿ ಅಲ್ಲಿ ಈಯಮ್ಮ. ಓ ಆಯಮ್ಮ. ಹ ಯಾರು ಗೊತ್ತಾ? ಇಲ್ಲ. ರಾವಣನ ತಂಗಿ ಶೂರ್ಪನಖಿ. ಚಂದ್ರನಖಿ. ಕೊರವಂಜಿನ ಅಲ್ವಾ? ಚಂದ್ರನಖಿ. ಚಂದ್ರನಖಿ ತಿಳ್ಕ. ಹ ನೋಡೇ
ಕೊಂತ ಭಂಗಿ ಆ ಹಾ 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 ದೀನ್ ತತ್ತ 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 ದೀನ್ ಈ ಅಮ್ಮ ನೋಡೆ ನಿಂತ ಭಂಗಿ ಗಿಗ್ಗಿ 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 ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ ಈ ಅಮ್ಮ ಯಾರಕ್ಕ ಈ ಅಮ್ಮ ನೋಡೆ ನಿಂತ ಭಂಗಿ ಗಿಗ್ಗಿ 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 ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಕಣ್ಣೋಡಮ್ಮ ಹರಳ ಮನ್ಮಥನ ಬೆರಳ ಕಣ್ಣೋಡಮ್ಮ ಹರಳ ಮನ್ಮಥನ ಬೆರಳ ರತ್ನ ದುಂಗುರ ಅನ್ನೋದರ ಈ ಅಮ್ಮ ಈ ಅಮ್ಮ ನೋಡೆ ನಿಂತ ಭಂಗಿ ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಮಾರಿ ಮಲಗುವ ಬಾರೆ ಹೋಗುವ ಮಾರಿ ಮಲಗುವ ಬಾರೆ ಹೋಗುವ ಇನ್ಯಾರವ್ರೇ ಅಮ್ಮ ಈ ಚಲುವ್ಯ ಸಮ್ಮ ಇನ್ಯಾರವ್ರೇ ಅಮ್ಮ ಈ ಚಲುವ್ಯ ಸಮ್ಮ ಈ ಅಮ್ಮ ಯಾರಕ್ಕ ಈ ಅಮ್ಮ ನೋಡೆ ನಿಂತ ಭಂಗಿ ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಹೆಸರು ಚಂದ್ರನಾಗಿ ಹೆಂಗಾಯ್ತವ್ವ ಸಖಿ ಹೆಸರು ಚಂದ್ರನಾಗಿ ಹೆಂಗಾಯ್ತವ್ವ ಸಖಿ ಕೂಡೋ ಅಂತ ಗಂಡು ಅವನೇ ಪರಮ ಸುಖಿ ಕೂಡೋ ಅಂತ ಗಂಡು ಅವನೇ ಪರಮ ಸುಖಿ ಈ ಅಮ್ಮ ಈ ಅಮ್ಮ ನೋಡೆ ನಿಂತ ಭಂಗಿ ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಈ ಅಮ್ಮ ನೋಡೆ ನಿಂತ ಭಂಗಿ ಗಿಗ್ಗಿ 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 ಇನ್ನೆರಡು ಗೀತೆಗಳಿಗೆ ಸಮಯಾವಕಾಶ ಇದೆ ಅಂತ ತಿಳ್ಕೊಂಡು ಬಂದಿದ್ದೀನಿ. ನಾಗಮಂಡಲ ನೋಡಿದ್ರ ಆ ಹೆಸರೇ ಒಂದು ಸಂಚಲನವನ್ನ ಮೂಡಿಸುವಂಥದ್ದು. ಅದಕ್ಕೆ ಮೂಲ ಕಾರಣರು ಖಂಡಿತ ಅದರ ರಚನಾಕಾರರು ಹಾಗೂ ನಿರ್ದೇಶನ ಮಾಡಿದಂತಹ ಶಂಕರ್ ನಾಗ್ ಅವರು, ದಿವಂಗತ ಶಂಕರ್ ನಾಗ್ ಅವರು. ಅದರಲ್ಲಿ ಅಭಿನಯ ಮಾಡಿದಂಥವ್ರು ನಿಜವಾಗಿ ಮಿಂಚಿನ ಹಾಗೆ ಅಭಿನಯಿಸ್ತಾ ಇದ್ರು. ಹಾಗೆ ಅದರಲ್ಲಿ ನಮ್ಮ ಡಾಕ್ಟರ್ ಬಿ ಜಯಶ್ರೀ ಅವರ ಕುರುಡವನ ಪಾತ್ರ ನಿರಂತರವಾಗಿ ಎಂದೆಂದೂ ನೆಲೆಯಾಗಿ ನಿಲ್ಲುವಂಥದ್ದು, ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಿದಂಥದ್ದು. ಅದರ ಒಂದು ವಿಶೇಷವಾದ ಗೀತೆ ಮಾಯಾದ ಮನದ ಭಾರ, ಬಹಳ ಜನಪ್ರಿಯವಾದಂಥ ಗೀತೆ. ಅದನ್ನು ಖಂಡಿತ ಇವ್ರಿಗೆ ನಾವು ಕೂಡ ಸತತವಾಗಿ ಅವ್ರು ಎಷ್ಟು ಸಲ ಹಾಡಿದ್ರು ಅದನ್ನು ಕೇಳಬೇಕು ಅನ್ಸೋದು. ಖಂಡಿತ ಜಯಶ್ರೀ ಅವ್ರು ಈ ಹಾಡು ಹಾಡಬೇಕು ಅಂತ ನಾವುಗಳು ಕೂಡ ಒತ್ತಾಯ ಮಾಡಿ ಅದನ್ನು ಹಾಡಿಸ್ತಾ ಇದ್ದೀವಿ ಈಗ ಎಲ್ಲರ ಪರವಾಗಿ. ಮಾಯಾದ ಮನದ ಭಾರ ತೆಗೆದಂಗ ಎಲ್ಲ ದ್ವಾರ ಏನಿದು ಎಂಥ ಬೆರಗ ಏನಿದು ಎಂಥ ಬೆರಗ ಮಾಯಾದ ಮನದ ಭಾರ ತೆಗೆದಾಗ ಎಲ್ಲ ದ್ವಾರ ಏನಿದು ಎಂಥ ಬೆರಗ ಏನಿದು ಎಂಥ ಬೆರಗ ಕಟ್ಟೊಡೆದು ಹರಿವ ನೀರ ಕಟ್ಟಡವಿ ಕೊಚ್ಚಿ ಪೂರ ಏನಿದು ಎಂಥ ಬೆರಗ
ಮಿಗಿಲಾಗಿ 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 ಏನಾಯಿತು ಎಂಥ ಬೆರಗ ಏನಾಯಿತು ಎಂಥ ಬೆರಗ ಜೋರಾಗಿ ಮಳೆ ಸುರಿದು ಅಹ ಹನಿ ಹನಿಯೂ ಮುತ್ತಾಗಿ ಅಹ ಮುತ್ತಿನ ಮಂಟಪದೇ ರತಿಯ ಮೂರ್ತಿ ರತಿಯ ಮೂರ್ತಿ ರತಿಯ ಮೂರ್ತಿ ಮಾರಾತ ಸುಕುಮಾರ ಅಹ ಹೂವಾಣ ಹೊಡೆದಾನು ಅಹ ಸುರಲೋಕವು ಸುರದೋ ಮನದ ಪೂರ್ತಿ ಮನದ ಪೂರ್ತಿ ಮನದ ಪೂರ್ತಿ ಏನಾಯಿತು ಎಂಥ ಬೆರಗ ಏನಾಯೇನಿದು ಎಂಥ ಬೆರಗ ಮಾಯಾದ ಮನದ ಭಾರ ತೆಗೆದಾಗ ಎಲ್ಲ ದ್ವಾರ ಏನಾಯೇನಿದು ಎಂಥ ಬೆರಗ ಏನಾಯೇನಿದು ಎಂಥ ಬೆರಗ ಏನಾಯೇನಿದು ಎಂಥ ಬೆರಗ 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 ಎಂಥ ಬೆರಗ. ಖಂಡಿತವಾಗ್ಲೂ ರಂಗಭೂಮಿಗೆ ಮೆರುಗು ತಂದು ಕೊಟ್ಟಂತಹ ಬೆರಗು ಡಾಕ್ಟರ್ ಬಿ ಜಯಶ್ರೀ ಅವರು ಅಂತ ಹೇಳಿದ್ರೆ ಖಂಡಿತ ಅತಿಶಯೋಕ್ತಿ ಅಲ್ಲ, ನಮ್ಮೆಲ್ಲರ ಹೆಮ್ಮೆಯವರು ಅಂತ ನಾನು ಮತ್ತೊಮ್ಮೆ ಹೇಳ್ತಾ, ಎಲ್ಲ ರಂಗಭೂಮಿಯ ದಿಗ್ಗಜರಿಗೆ ರಂಗ ಸಂಗೀತವನ್ನು ಸಾಧ್ಯ ಮಾಡಿ ಕೊಟ್ಟವರಿಗೆ ನಾವು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಬೆಂಗಳೂರು ಗಣೇಶ ಉತ್ಸವ ನಿರಂತರವಾಗಿ ನಡೀತಾ ಇರಲಿ ಅಂತ ಹಾರೈಸ್ತಾ, ಸಾವಿರದ ಶರಣವ್ವ ಕರಿಮಾಯಿ ತಾಯೇ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸ್ತಾ ನಮಸ್ಕಾರಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಪ್ರೀತಿಯಿಂದ ಕರೆದು ಈ ಉತ್ಸವದಲ್ಲಿ ಬೆಂಗಳೂರು ಗಣೇಶೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಗಣೇಶನಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಶರಣ ಶರಣಾರ್ಥಿ. ನಿಮ್ಮ ಈ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಸದಾ ಹೀಗೆ ಇರಲಿ ಅಂತ ತಮ್ಮಲ್ಲಿ ಬೇಡ್ಕೋತೀನಿ. ಶರಣ. ಸಾವಿರದ ಶರಣವ್ವ ಕರಿಮಾಯಿ ತಾಯೆ, ಸಾವಿರದ ಶರಣವ್ವ ಕರಿಮಾಯಿ ತಾಯೆ. ಹಾ 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 ಹಾ
ಕರಣಿಕ ಮುಖ್ಯ ರಶಿಕೆ ಹಿಡಿದು ಹಾಕಿ ನೆಲಕ ಮುಖ್ಯ ರಶಿಕೆ ಹಿಡಿದು ಹಾಕಿ ನೆಲಕ ಗುಂಡ ಚಲಿಸಿದವ್ವ ಬೆಂಡ ಮುಳುಗಿಸಿದೆ ಗುಂಡ ಬೆಳೆಸಿದವ್ವ ಬೆಂಡ ಮುಳುಗಿಸಿದೆ ಗಂಡ ಗಂಡಿರನೆಲ್ಲ ಹೆಂಡೀರ ಮಾಡು ಗಂಡ ಗಂಡಿರನೆಲ್ಲ ಹೆಂಡೀರ ಮಾಡಿ ಹೆಂಡೀರ ಬಂಡಾಟಕ್ಕೆದುರಾಗಿ ನಿಲ್ಲಾದ ರಂಡಿ ಹುಡುಗಿಯ ದೀನ ಪಿಂಡಾದ ತಾಯೇ ಸಾವಿರದ ಶರಣವ್ವ ಕರಿಮಾಯಿ ತಾಯೇ ಬಾಗಿದ ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ ಬಾಗಿದ ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ ಕೆಚ್ಚಿ ಕಾಲಿನ ಮಗನ ಬಂಜಿ ಉಡುಗಿಟ್ಟವಳೆ ಗೆಜ್ಜಿ ಕಾಲಿನ ಮಗನ ಬಂಜಿ ಉಡುಗಿಟ್ಟವಳೆ ಕಲ್ಲಿನ ಎದೆಯೊಳಗ ಹುಲ್ಲ ಚಿಗುರಿಸಿದವಳೆ ಕಲ್ಲಿನ ಎದೆಯೊಳಗೆ ಹುಲ್ಲ ಚಿಗುರಿಸಿದವಳೆ ಬೇಲಿಯ ಮುಳ್ಳಿಗೆ ನೀಲಿ ಹೂ ಕೊಟ್ಟವಳೆ ಬೇಲಿಯ ಮುಳ್ಳಿಗೆ ನೀಲಿ ಹೂ ಕೊಟ್ಟವಳೆ ಬೆಂಡಿ ಸುಣ್ಣದ ಗುರುತ ತೋರಿಸಿ ಕೊಟ್ಟವಳೆ ಸುಣ್ಣಾದ ನೀರಾಗ ಜೀವ ಕೊಟ್ಟವಳೆ ಸಾವಿರದ ಶರಣವ್ವ ಕರಿಮಾಯಿ ತಾಯೇ 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 ಮತ್ತೊಮ್ಮೆ ಎಲ್ಲ ಕಲಾರಸಿಕರಿಗೂ ಪ್ರೀತಿಯ ಧನ್ಯವಾದ ಹೇಳ್ತಾ ನಮಸ್ಕಾರ. ಹಬ್ಬಬ್ಬಾ ಏನ್ ಪರ್ಫಾರ್ಮೆನ್ಸ್ ವರ್ಷ ಇದು. ಎಲ್ರಿಗೂ ಹೇಗನ್ನಿಸ್ತು? ತುಂಬಾ ನಿಮ್ ಚಪ್ಪಾಳೆ ಮಧುರವಾದ ಮುಖಾಂತರ ಧ್ವನಿ ಅಲ್ವಾ? ಇದೆಂತ ಮಧುರವಾದ ಧ್ವನಿ ಅಲ್ವಾ? I really feel it was an energetic and power-packed performance. Let's give a big round of applause to thank them for performing a great show in front of us. ಇಂತಹ ಅದ್ಭುತವಾದ ರಂಗಗೀತೆಗಳೊಂದಿಗೆ ನಮ್ಮನ್ನು ರಂಜಿಸಿದ ಬಿ ಜಯಶ್ರೀ ಮೇಡಮ್ ಅವರಿಗೂ ಅವರ ತಂಡದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.